ಜೋಸಫ್ನ ಕೋರ್ಟಿಂದ ಕರ್ಕೊಂಬಂದ್ರ? ಎಸ್ ಸರ್. ಬ್ಯಾಂಕ್ ವ್ಯಾನ್ ರಾಬರಿ ಮಾಡುವಂತ ಹೇಳಿದ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಈ ಕೆಲಸ ಮಾಡಿಸಿದ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಹೇಳು. ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಒರೆ ಆದಿ, ఏమన్నా ನಾನು ಹುಟ್ಟಿದಾಗಿನಿಂದ ಎಂತೆಂತ ಏಟ್ ತಿಂದಿವ್ನಿ. నాకు తెలుసాను. ನೀವು ಹುಟ್ಟಿದಾಗ ನರ್ಸ್ಗೆ ಕಣ್ಣು ನೋಡ್ದು ಕಪಾಳಕ್ಕೆ ಏಟ್ ತಿನ್ಲೇದಾ? ಪ್ರಾಯ ಬಂದ್ಮೇಲೆ ಪಕ್ಕದ ಮನೆ ಹೆಂಗಸ್ಗೆ ಕೆಣಕಿ ಕೆರೆದಾಗೆ ಹೊಡ್ತಾ ತಿನ್ಲೇದಾ? ಅದಲ್ಲ ಕಂದ, ಅವನು ತಾಂಬೂಲ ಹಾಕೊಂಡು ಕ್ಯಾಕರ್ಸಿ ಹೋಗ್ದಿದ್ರು ನನಗೆ ಅವಮಾನ ಆಗ್ತಿದ್ದಿಲ್ಲ, ಒರೆಸ್ಕೊಂಡು ಬಂದ್ಬಿಡ್ತಿದ್ದೆ. ಆದ್ರೆ ಆ ಬೊಡ್ಡಿ ಐದ ಕಾನ್ಸ್ಟೇಬಲ್ ಮಾತಿನ ಚಾವಟಾಗೆ ಹೊಡೆದು ಬಿಸಾಕ್ಬಿಟ್ನಲ್ಲ, ನನ್ನ ಲೆವೆಲ್ನ ಯಾಕೆ ಗುಡ್ಸ್ಬಿಟ್ನಲ್ಲ. ಅದನ್ನ ನೆನೆಸ್ಕೊಂಡ್ರೆ ನನ್ ಗುಂಡಿಗೆ ಒದ್ಕೊಂಡು ಬರ್ತದೆ. ಉಳಿಬಾರ್ದು, ಅವನಿನ್ನು ಉಳಿಬಾರ್ದು, ಸಾಯ್ಬೇಕು. ಹೆಂಗೆ ಸಿಂಬಳದಾಗ ಸಿಕ್ಕ ನೊಣದಂಗೆ ಆ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ವಿಲವಿಲ ವಿಲವಿಲ ಅಂತ ಒದ್ದಾಡಿ ಸಾಯ್ಬೇಕು. ಅವನ್ ಹೆಂಡತಿ ಮಕ್ಕಳು ನರಳಿ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು. ಅದು ನೀನು 7 ಜನ್ಮ ಎತ್ತು ಬಂದ್ರು ಸಾಧ್ಯ ಇಲ್ಲ ಪರದೇಶಿ. ಇವತ್ತು ನಿನ್ನ ಗ್ಯಾಂಗ್ನ ಬೇರ್ ಸಮೇತ ಕಿತ್ತು ಸುಟ್ಟು ಬೂದಿ ಮಾಡಕ್ಕೆ ನಾನು ಬಂದಿರೋದು. ಇವತ್ತಿಗೆ ನಿನ್ನ ಆಯಸ್ಸನ್ನು ಖತಮ್ ಅಂತ ನಾನು ತೀರ್ಮಾನ ಮಾಡೀನಿ. ಏನಂದೆ? ರಣಜಿತಾ, ನಿನಗೆ ಇವನ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಒರೆ ಆದಿ, ఏమన్నా ನಿನ್ನ ಆಲ್ಬಮ್ನಾಗೆ ಇವಂದು ಒಂದು ಫೋಟೋ ಸೇರಿಸ್ಕೋ. ಸರಿಯೇನೋ? ಪೊಲೀಸ್ನವರು ಆಕ್ಸಿಡೆಂಟ್ ಅಂತ ಬರ್ಕೋತಾರೆ. ಏನಿದೆಲ್ಲ? ಸಾರಿ ಮಿಸ್ಟರ್ ರಾಮಚಂದ್ರಯ್ಯ. ಅಶೋಕ್ ಮೋಟರ್ ಬೈಕ್ ಮೇಲೆ ಬರ್ತಿದ್ದಾಗ ಲಾರಿ ಹೊಡೆದು ಆಕ್ಸಿಡೆಂಟ್ ಆಗೋಯ್ತು. ರಾಮಚಂದ್ರಯ್ಯ ಸರ್, ನಮ್ಮ SI ಸಾಹೇಬ್ರು ಹೋಗ್ಬಿಟ್ರು. ಸಿನ್ಸಿಯರ್ ಪೊಲೀಸ್ ಅಧಿಕಾರಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ನಾನಿನ್ನೂ ಬದುಕಿದ್ದೀನಿ. ಯಾಕೆ ಗೊತ್ತಾ? ಇನ್ಸ್ಪೆಕ್ಟರ್ ಶವದ ಮೆರವಣಿಗೆಯಲ್ಲಿ ಪೊಲೀಸ್ ಬ್ಯಾಂಡ್ ಜೊತೆ
ಟ್ರಂಪೆಟ್ ಬಾರ್ಸೋಕ್ಕೋಸ್ಕರ. ರಾಮಚಂದ್ರಯ್ಯ, ಸರ್, ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಅಶೋಕ್ಗೆ ಚಿಕ್ಕಂದಿನಿಂದಲೂ ಚೆನ್ನಾಗಿ ಶಕ್ತಿ ಬರಲಿ ಅಂತ ಇದೇ ಕೈಗಳಿಂದ ತುತ್ತನ್ನ ತಿನ್ನಿಸ್ದೆ. ದೇಶದ್ರೋಹಿಗಳನ್ನ ಚೆಂಡಾಡೋದಕ್ಕೆ ಸರಿಯಾದ ನಡಿಗೆ ಬರಲಿ ಅಂತ ಇದೇ ಕೈಗಳಿಂದ ನಡಿಗೆ ಕಲಿಸ್ದೆ. ಸಬ್ ಇನ್ಸ್ಪೆಕ್ಟರ್ ಆದಾಗ ಸಂತೋಷವಾಗಿ ಇದೇ ಕೈಗಳಿಂದ ಸೆಲ್ಯೂಟ್ ಮಾಡಿದೆ. ಈಗ ಇದೇ ಕೈಗಳಿಂದ ಇವನ್ ದೇಹಕ್ಕೆ ಬೆಂಕಿ ಇಡ್ಬೇಕಲ್ಲ ಸರ್. ಮಿಸ್ಟರ್ ರಾಮಚಂದ್ರಯ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ನೀವೇ ಹೀಗ ಧೈರ್ಯ ಪಟ್ರೆ ಉಳಿದವ್ರಿಗೆಲ್ಲ ಯಾರು ಧೈರ್ಯ ಹೇಳೋದು? ಕಮಾನ್, ಬಿ ಬೋಲ್ಡ್. ಎಸ್ ಸರ್, ಐ ಆಮ್ ವೆರಿ ಬೋಲ್ಡ್. ನಾನು ಡ್ಯೂಟಿ ಮೇಲಿದ್ದೀನಿ ಸರ್. ಐ ಆಮ್ ಆನ್ ಡ್ಯೂಟಿ. ಐ ವಿಲ್ ಪ್ಲೇ ಟ್ರಂಪೆಟ್. ದಯವಿಟ್ಟು ಇನ್ಸ್ಪೆಕ್ಟರ್ ಶವದ ಮೆರವಣಿಗೆಗೆ ಏರ್ಪಾಡು ಮಾಡಿ ಸರ್. ಟ್ರಂಪೆಟ್ ಬಾರಿಸ್ಬೇಕು. ಪ್ರತಾಪ್, ಏನ್ ಮಾತಾಡ್ತಾ ಇದೀಯಾ? ಈ ಟೋಪಿ ಮೇಲಿರೋ ನ್ಯಾಯ, ಧರ್ಮ, ಕಾನೂನು ಅನ್ನೋ 3 ಸಿಂಹಗಳನ್ನ ಕಾಪಾಡೋದೇ ನಮ್ಮ ಕರ್ತವ್ಯ. ಸರ್, ನೀವು ಹೇಳೋ ಈ 3 ಸಿಂಹಗಳ ಹಿಂದೆ ಇನ್ನೊಂದು ಸಿಂಹ ಇದೆ. ಅದೇ ಮನುಷ್ಯತ್ವ. ಅದ್ ಕಣ್ಣಿಗೆ ಕಾಣೋದಿಲ್ಲ. ನಾನು ಆ ಮನುಷ್ಯತ್ವದ ಬೆಲೆ ಕೊಟ್ಟೆ ಇಲ್ಲಿಗೆ ಬಂದಿದ್ದೀನಿ. ಪ್ರಾಮಾಣಿಕ ಪೊಲೀಸ್ ವಂಶದಲ್ಲಿ ಹುಟ್ಟಿ ಪ್ರತೀಕಾರ ತೀರ್ಸ್ಕೊಳಕ್ ಹೋಗ್ಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲಿಂದ ಹೊರಗಡೆ ಹೋದ್ರೆ ನೀವು ಹೇಳೋ ನ್ಯಾಯ, ಧರ್ಮ, ಕಾನೂನು ಅನ್ನೋ 1000 ಸಿಂಹಗಳು ಎದುರಾದ್ರೂ ಸರಿ, ಮನುಷ್ಯತ್ವ ಇರೋ ಸಿಂಹನ ಏನು ಮಾಡಕ್ಕಾಗಲ್ಲ ಸರ್. ಇಟ್ಸ್ ಹೈಲಿ ಇಂಪಾಸಿಬಲ್. ಪ್ರತಾಪ್, ಎಸ್, ಇನ್ಸ್ಪೆಕ್ಟರ್ ಅಶೋಕ್ ಅವ್ರನ್ನ ಭೀಕರವಾಗಿ ಕೊಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡ್ದೇನೆ ಕೇವಲ ಆಕ್ಸಿಡೆಂಟ್ ಅಂತ ಬರೆದು ಕೈ ತೊಳ್ಕೊಂಡು ಆತ್ಮವಂಚನೆ ಮಾಡ್ಕೋಬೇಡಿ ಸರ್. ಮಿಸ್ಟರ್ ಪ್ರತಾಪ್, ಯು ಆರ್ ಟಾಕಿಂಗ್ ಟೂ ಮಚ್. ಕಮಿಷನರ್, ನಮ್ ತಂದೆ ನನ್ನ ಕೈನ ಕಟ್ ಹಾಕಿರೋದ್ರಿಂದ ಪರಿಸ್ಥಿತಿ ನಾನು ಈ ರೀತಿ ಮಾತಾಡಿಸ್ತಾ ಇದೆ. ಫಸ್ಟ್ ಚಾನ್ಸ್ ನಿಮ್ಮ ಕಾನೂನು ಕೊಡ್ತಾ ಇದ್ದೀನಿ. ನಿಮ್ಮ ಲಾ ಲಿಮಿಟ್ಸ್ ನಲ್ಲಿ ಆ ದ್ರೋಹಿಗಳನ್ನ ಹಿಡಿಯೋ ಸಾಮರ್ಥ್ಯ ನಿಮ್ಗಿದ್ರೆ ಇನ್ 24 ಗಂಟೆ ಒಳಗಡೆ ಅವರೆಲ್ಲ ನಿಮ್ ಕಸ್ಟಡಿಯಲ್ಲಿ ಇರಬೇಕು. ಇಲ್ಲ, ನಮ್ಮ ಅಣ್ಣನ ಸಾವಿಗೆ ಕಾರಣರಾಗಿರೋ ಆ ಪಾಪಗಳ ಜಾತಕ ಹೊರಗೆ ತೆಗೆದು ಒಬ್ಬೊಬ್ಬರನ್ನು ಲೆಕ್ಕ ಮಾಡಿ ಹುಚ್ಚು ನಾಯಿ ಹೊಡೆದು ಸಾಯಿಸ್ತೀನಿ. ಆಮೇಲೆ ನೀವು ನನ್ನ ಗಲ್ಗೆ ಹಾಕಿದ್ರು ಐ ಡೋಂಟ್ ಕೇರ್. ಮಿಸ್ಟರ್ ಪ್ರತಾಪ್, ನಿನಗೊಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ. ನೀನ್ ನನಗೆ ಗೊತ್ತು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊತ್ತು ನಿನ್ನನ್ನು ಮಾತಾಡಕ್ ಬಿಟ್ಟೆ. ನೀನು ಕಾನೂನು ಕೈಗೆ ತಗೊಳಕ್ ಪ್ರಯತ್ನ ಪಟ್ರೆ ಮೊದಲು ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ರಾಮಚಂದ್ರಯ್ಯ, ಟೇಕ್ ಹಿಮ್ ಔಟ್. ಸ್ವಲ್ಪ ತಾಳಿ. ನಿಮ್ಮ ಡಿಪಾರ್ಟ್ಮೆಂಟಿನ ಡ್ಯೂಟಿಲಿದ್ದ ಒಬ್ಬ ಪೊಲೀಸ್ ಆಫೀಸರ್ ಕೊಲೆ ಆಗಿದ್ದಾರೆ. ಅವ್ರನ್ನ ಕೊಲೆ ಮಾಡಿದವ್ರನ್ನ ನಾನು ಕೊಲೆ ಮಾಡೋದಕ್ಕೆ ಹೋದ್ರೆ ನನ್ನನ್ನು ಹಿಡ್ಕೋತೀರಾ ಸರ್? ನನ್ನನ್ನು ಅರೆಸ್ಟ್ ಮಾಡ್ತೀರಾ ಸರ್? ಅದೇ ಆಗೋದಾದ್ರೆ ನಮ್ಮ ಅಣ್ಣನ ಕೊಲೆ ಮಾಡಿದವ್ರನ್ನ ಸಂಪೂರ್ಣವಾಗಿ ಬೇರ್ ಸಹಿತ ಕಿತ್ತು ಬಿಸಾಕೋವರೆಗೂ ನಾನು ನಿಮ್ ಯಾರ ಕೈಗೂ ಸಿಗೋದಿಲ್ಲ. ಇಟ್ ಈಸ್ ಮೈ ಚಾಲೆಂಜ್. ಇಟ್ ಈಸ್ ಮೈ ಚಾಲೆಂಜ್. ದೊಡ್ಡ ಅಧಿಕಾರಿಗಳು ಅನ್ನೋ ಮರ್ಯಾದೆ ಇಲ್ಲದೆ ಬಾಯಿ ಬಂದ ಮಾತಾಡ್ತಾರೆ. ಹೋಗೋ, ಮನೆಗೆ ಹೋಗೋ, ಹೋಗೋ. ಏನ್ ಸರ್, ನಿಮ್ಗೇನು ಆಗೇ ಇಲ್ಲ ಅನ್ನೋ ಹಾಗೆ ದೊಡ್ಡ ಸಾಹೇಬ್ರು ಮುಂದೆ ತಲೆ ತೆಗೆಸ್ಕೊಂಡು ನಿಂತು ಬಿಟ್ರಲ್ಲ, ನಿಮ್ಮಿದಲ್ಲಿ ರಕ್ತ ಕುದಿತಾ ಇಲ್ವಾ? ಮನಸ್ಸು ಚುಚ್ತಾ ಇಲ್ವಾ? ಅಥವಾ ಹಿಂಸೆ ಕೊಡ್ತಾ ಇದ್ರು ಮನಸ್ಸನ್ನ ಕಲ್ ಮಾಡ್ಕೊಂಡು ಕಾಕಿ ಬಟ್ಟೆಯಿಂದ ಮುಚ್ಚಿಟ್ಕೊಂಡ್ಬಿಟ್ರೆ? ಗೊತ್ತು ಸರ್, ಇಲ್ಲಿ ನೀವು ನನ್ನ ತಂದೆನೂ ಅಲ್ಲ, ನಾನು ನಿಮ್ ಮಗಾನೂ ಅಲ್ಲ. ಕೈಲಾಗ್ದಿರೋ ಡಿಪಾರ್ಟ್ಮೆಂಟಿನ ಮನುಷ್ಯ ನೀವು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮಗ್ ದಮ್ಮಿದ್ರೆ ನಿಮ್ ತಲೆ ಮೇಲಿರೋ ಟೋಪಿನ ಕಿತ್ತು ಬಿಸಾಕಿ ನನ್ನ ಜೊತೆ ಬನ್ನಿ. ಕೆತ್ತ ಮಗನ ಕಳ್ಕೊಂಡ್ರು ನಿಮ್ಮ ಹೊಟ್ಟೆ ಉರಿ, ಅಣ್ಣನ್ನ ಕಳ್ಕೊಂಡ್ರು ನನಗಿಂತ 10ರಷ್ಟು ಜಾಸ್ತಿ ಅಂತ ನಿಮಗೆ ಗೊತ್ತಾಗುತ್ತೆ. ತಗದಗ ಅಂತ ನಿಮ್ ಮೆದಲ್ ಉರಿತಾರೋ ಅಗ್ನಿ ಪರ್ವತನ ನಾನು ಯಾವ ರೀತಿ ಆರಿಸ್ತೀನಿ ಅಂತ ನೀವೇ ನೋಡೋರಂತೆ. ಸರ್, ಜೀತಕ್ಕಿಂತ ಜೀವನಕ್ಕೆ ಬೆಲೆ ಕೊಡಿ, ವೃತ್ತಿಗಿಂತ ರಕ್ತಕ್ಕೆ ಬೆಲೆ ಕೊಡಿ, ಬಾಧ್ಯತೆಗಿಂತ ಬಂಧನಕ್ಕೆ ಬೆಲೆ ಕೊಡಿ. ಅರ್ಥವಿಲ್ದಿರೋ ಈ ಹೆಡ್ ಕಾನ್ಸ್ಟೇಬಲ್ ಪದವಿಯಿಂದ ನಿಮ್ಮಲ್ಲಿರೋ ಪಿತೃತ್ವನ, ಮನುಷ್ಯತ್ವನ ಕಳ್ಕೊಂಡು ಆತ್ಮವಂಚನೆ ಮಾಡ್ಕೋಬೇಡಿ ಸರ್. ಚಿಕ್ಕವನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಬರ್ತೀನಿ. ಸಾರಿ ಸರ್, ನನ್ನ ಮಗಂದು ತುಂಬಾ ಒಳ್ಳೆ ಹೃದಯ. ತನಗಾದ ಸಂತಾನ ಹತೋಟಿಲಿ ಇಟ್ಕೊಳಕ್ಕಾಗದೆ ದುಡುಕ್ ಮಾತಾಡ್ಬಿಟ್ಟ ಸರ್. ನನಗೆ ಗೊತ್ತು ರಾಮಚಂದ್ರಯ್ಯ, ಅದಕ್ಕಿಂತಲೂ ಹೆಚ್ಚಿನ ದುಃಖ ನಿನ್ನ ಹೃದಯಕ್ಕಾಗಿದೆ ಅನ್ನೋದು ಕೂಡ ಗೊತ್ತು. ಕೂತ್ಕೋ. ನಾನಾ? ನಿನಗೆ ಹೇಳಿದ್ದು ಕೂತ್ಕೋ. ಆಫ್ಟರ್ ಆಲ್ ಹೆಡ್ ಕಾನ್ಸ್ಟೇಬಲ್, ಕಮಿಷನರ್ ಸಾಹೇಬ್ರ ಮುಂದೆ ಕೂತ್ಕೊಳ್ಳೋದ? ನೋ ಸರ್. ಯು ಹ್ಯಾವ್ ಬೀನ್ ಪ್ರಮೋಟೆಡ್ ಆಸ್ ASI. ಈ ಬಡ್ತಿ ನನಗೆ ಬೇಡ ಸರ್. ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ತಾನು ಬದುಕಿದ್ದಾಗ ತನ್ನ ತಂದೆನ ASI ನೋಡ್ಬೇಕು ಅಂತ ಕನಸು ಕಾಡ್ತಾ ಇದ್ದ. ಅವನ ಕನಸು ನನಸಾಗೋದಕ್ಕೆ ಅವನ್ ಬೂದಿ ಆದ್ದೇ ಕಾರಣ ಅನ್ನೋದಾದ್ರೆ ನನಗೆ ಈ ಬಡ್ತಿನೇ ಬೇಡ ಸರ್. ದಯವಿಟ್ಟು ವಾಪಸ್ ತಗೊಳ್ಳಿ ಸರ್. ಆದ್ರೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಆ ದುಷ್ಟರ ವಂಚನೆಗೆ ನನ್ನ ಮಗ ಬಲಿಯಾದಾಗೆ
ಎಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳು ಒಂದಲ್ಲ ಒಂದ್ ರೀತಿ ಬಲಿ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಆ ದುಷ್ಟರು ನನ್ನ ಮಗನ ಹೇಗೆ ಮುಗಿಸ್ತರು ಅನ್ನೋದು ನಮ್ಮ ಡಿಪಾರ್ಟ್ಮೆಂಟಿಗೆ ಗೊತ್ತು. ಆ ಕೇಸ್ನಲ್ಲಿ ಸಾಕ್ಷಿ ಆಧಾರಗಳು ಸಾಕಷ್ಟಿಲ್ಲ ಅನ್ನೋ ಕಾರಣ ಇದ್ರೂ ಕೂಡ ದಯವಿಟ್ಟು ಅದನ್ನ ಅಲ್ಲಿಗೆ ಬಿಡಬೇಡಿ ಸರ್. ನೋ, ಈ ಕೇಸ್ಗೆ ಸಂಬಂಧಪಟ್ಟ ಫೈಲ್ನ ಹೊಸದಾಗಿ AIS ಆಗಿ ಪ್ರಮೋಟ್ ಆಗಿರೋದು ನಿನಗೆ ಒಪ್ಪಿಸ್ತಾ ಇದ್ದೀನಿ. ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ನನಗೆ ರಿಯಲ್ ಪ್ರಮೋಷನ್ ಸರ್.